73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಗಳು. ನರಸಿಂಹರಾವ್ ಅವರು 1992ರಲ್ಲಿ 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿದರು. ಇದು ಏಪ್ರಿಲ್ 24, 1993ರಂದು ಜಾರಿಗೆ ಬಂದಿತು. ಇದರ ಮುಖ್ಯ ಲಕ್ಷಣಗಳು ಈ ತಿದ್ದುಪಡಿ ಕಾಯ್ದೆಯು ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆಗೆ ಕಾರಣವಾಯಿತು. ಈ ಕಾಯ್ದೆಯ ನಂತರ ಪ್ರತಿ ರಾಜ್ಯವು ತಮ್ಮ ಪ್ರಾಂತ್ಯಗಳಲ್ಲಿ ಪಂಚಾಯತ್ಗಳನ್ನು ಹೊಂದಿರುವುದು ಕಡ್ಡಾಯವಾಯಿತು. ಆರ್ಟಿಕಲ್ 243 ಜಿ ರಾಜ್ಯ ಸರ್ಕಾರಗಳು ಪಂಚಾಯತ್ಗಳಿಗೆ ಅಧಿಕಾರ, ಜವಾಬ್ದಾರಿಗಳು ಮತ್ತು ಅಧಿಕಾರವನ್ನು ವಿನಿಯೋಗಿಸಲು ಕಡ್ಡಾಯಗೊಳಿಸಿದೆ. 73ನೇ ಸಾಂವಿಧಾನಿಕ ತಿದ್ದುಪಡಿಗಳು ಗ್ರಾಮ ಪಂಚಾಯತಿಗಳಿಗೆ 5 ವರ್ಷಗಳ ಸ್ಥಿರ ಅಧಿಕಾರಾವಧಿಯನ್ನು ಹೊಂದಲು ಆದೇಶವನ್ನು ನೀಡಿತು. 74ನೇ ಸಾಂವಿಧಾನಿಕ ತಿದ್ದುಪಡಿಗಳು. 74ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಸ್ಥಳೀಯ ಸರ್ಕಾರಕ್ಕೆ ಒಕ್ಕೂಟ ಮತ್ತು ರಾಜ್ಯ ಅಧಿಕಾರವನ್ನು ಸ್ಥಾಪಿಸಲು ಮತ್ತು ವಿತರಿಸಲು ಕಡ್ಡಾಯವಾಗಿ ಅಂಗೀಕರಿಸಲಾಯಿತು. 1993ರಲ್ಲಿ ಅಂಗೀಕರಿಸಲ್ಪಟ್ಟ ಈ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಎಲ್ಲಾ ಅಧಿಕಾರವು ಜನರಿಗೆ ಸೇರಿದ್ದು ಎಂಬ ಆವರಣದಲ್ಲಿ ಪ್ರಾರಂಭಿಸಲಾಯಿತು. ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆ 1992 ಸಂವಿಧಾನದಲ್ಲಿ ಭಾಗ IXA ಎಂಬ ಹೊಸ ಭಾಗವನ್ನು ಪ್ರಾರಂಭಿಸಿದೆ. ಪುರಸಭೆಗಳ ಸಮಸ್ಯೆಗಳನ್ನು ನಿರ್ವಹಿಸಲು ಇದನ್ನು ಪರಿಚಯಿಸಲಾಗಿದೆ, ವಿಶೇಷವಾಗಿ ಯೂನಿಯನ್ ಮತ್ತು ರಾಜ್ಯ ಅಧಿಕಾರವನ್ನು ಸ್ಥಳೀಯ ಸರ್ಕಾರಕ್ಕೆ ವಿಕೇಂದ್ರೀಕರಣ ಮಾಡಲು. 74ನೇ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಮಾಡಲಾದ ಕೆಲವು ನಿಬಂಧನೆಗಳು. ಇದು ಸಂವಿಧಾನಕ್ಕೆ 3 ರೀತಿಯ ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳು ಅಥವಾ ಪುರಸಭೆಗಳನ್ನು ಒದಗಿಸುತ್ತದೆ. ಅವುಗಳೆಂದರೆ ನಗರ ಪಂಚಾಯತ್, ಮುನ್ಸಿಪಲ್ ಕೌನ್ಸಿಲ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್. ಜಿಲ್ಲಾ ಪರಿಷತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಸಂಪನ್ಮೂಲಗಳನ್ನು ಯೋಜಿಸುವ ಮತ್ತು ಹಂಚಿಕೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಪುರಸಭೆಗಳ ಖಾತೆಗಳ ನಿರ್ವಹಣೆಯಂತಹ ಎಲ್ಲಾ ಲೆಕ್ಕಪರಿಶೋಧನೆ ಮತ್ತು ಖಾತೆಗಳಿಗೆ ಸಂಬಂಧಿಸಿದ ವಿಷಯಗಳು ರಾಜ್ಯದ ಕಾನೂನು ಒದಗಿಸಿದ ನಿಬಂಧನೆಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ಸ್ಥಳೀಯ ಸರ್ಕಾರಿ ಘಟಕಗಳನ್ನು ಸಂಸ್ಥೆಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳು. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ 3 ವಿಧಗಳಿವೆ. ಈ ಚುನಾಯಿತ ಸಂಸ್ಥೆಗಳನ್ನು ಪುರಸಭೆಗಳು MC ಎಂದು ಕರೆಯಲಾಗುತ್ತದೆ. ನಗರ ವಸಾಹತುಗಳ ಜನಸಂಖ್ಯೆಯ ಗಾತ್ರವು ಈ ಪುರಸಭೆಗಳ ವರ್ಗೀಕರಣವನ್ನು ನಿರ್ಧರಿಸುತ್ತದೆ. 3 ಚುನಾಯಿತ ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳು. ನಗರ ನಿಗಮವನ್ನು ಮುನ್ಸಿಪಲ್ ಕಾರ್ಪೊರೇಷನ್ ಎಂದೂ ಕರೆಯಲಾಗುತ್ತದೆ. ನಗರಪಾಲಿಕೆ ಅಥವಾ ಮುನ್ಸಿಪಲ್ ಕೌನ್ಸಿಲ್ಗಳು. ನಗರ ಪಂಚಾಯತ್ ಅನ್ನು ಪುರಸಭೆ ಸಮಿತಿ ಎಂದೂ ಕರೆಯುತ್ತಾರೆ. ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಗಳು. ಹಳ್ಳಿಗಳಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದ ಸರ್ಕಾರಿ ಸಂಸ್ಥೆಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ. ಈ ಸಂಸ್ಥೆಗಳನ್ನು ಕ್ರಮಾನುಗತವಾಗಿ ಇನ್ನೂ 3 ಹಂತಗಳಾಗಿ ವರ್ಗೀಕರಿಸಲಾಗಿದೆ. ಇವು ಗ್ರಾಮ ಮಟ್ಟದಲ್ಲಿ ಪಂ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು, ಸಮುದಾಯ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ.